ಗ್ರಾಮಗಳಲ್ಲಿ ಅವ್ರ ಎಂಪ್ಲಾಯ್ಸ್ ಇದ್ದಾರೆ, ಹೌದು, ಅವರು ಫೋನ್ ಮಾಡಿ ಬಯಸ್ತಾರೆ. ಹೀಗಾಗಿ ಅವರ ನಡ ಮುರಿಬೇಕಂತ ನಿಂತ್ಕೊಂಡಿದ್ದೇವೆ. ಮುರಿತೇವೆ, ಈಗ ಕಂಪ್ಲೀಟ್ ಹೋಗಿದೆ. ಈಗ ಕಂಪ್ಲೀಟ್ ಸರ್ವನಾಶ ಮಾಡಿಯೇ ತಿರ್ತೀವಿ ನಾವು. ಇವರ ಮೂಲ ಬೆನ್ನು ಹುರಿ ನಡ ಅಂತ ಹೇಳಿದ್ರೆ ಈ ಮೀಟರ್ ಬಡ್ಡಿ ದಂಧೆ. ಕೆರೆ ಯೋಜನೆ ಅಲ್ಲ, ಕೆರೆಯುವ ಯೋಜನೆ, ನುಣ್ಣಗೆ ಕೆರೀತಾರಲ್ಲ, ಕೆರೆ ಯೋಜನೆ ಅಲ್ಲ ಇದು, ಕೆರೆಯುವ ಯೋಜನೆ, ನುಣ್ಣಗೆ ಕೆರೆದು ಬಳಸುವಂತ ಯೋಜನೆ ಇಷ್ಟೇ ಇದು. ಹಿಂಗಾಗಿ ಈ ಅಕ್ರಮ ಭೂ ಕಬಳಿಕೆ, ಕೊಲೆ, ಅತ್ಯಾಚಾರ, ಮೀಟರ್ ಬಡ್ಡಿ ದಂಧೆ ಎಲ್ಲವನ್ನು ಕೂಡ ವೀರೇಂದ್ರನ್ನೇ ಮಾಡಿದ್ದು. ಅಂದ್ರೆ ಇವ್ರು ಹೇಳ್ದಂಗೆ ನಾವು ಮಾಡ್ಬೇಕಾ? ನೀವು ಬರೀ ಸೌಜನ್ಯ ಕೇಸ್ ಬಗ್ಗೆ ಎಷ್ಟೇ ಮಾತಾಡಿ, ಯಾಕೆ ಸೌಜನ್ಯ ಕೇಸ್ ಹಾಳು ಮಾಡೋದಕ್ಕೆ ನಿಮಗೆ ಶಕ್ತಿ ಕೊಟ್ಟಿದ್ದೇ ಮೀಟರ್ ಬಡ್ಡಿ ದಂಧೆ. ಅವರ ಅಕ್ರಮಗಳ, ಅತ್ಯಾಚಾರಗಳ ವಿರುದ್ಧ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಅವ್ರಿಗೆ ಇದ್ದಂತ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಈ ಮೀಟರ್ ಬಡ್ಡಿ ದಂಧೆ. ಆಮೇಲೆ ಅಲ್ಲಿ ಕೆರೆ ನಿರ್ಮಾಣ ಮಾಡಿದ್ರು ಕೂಡ ಯಾವ ಹಣ ಅಂತ ಅಲ್ಲ ಹಾಕಲ್ಲ ಅವರು, ಏನು ಹಾಕಲ್ಲ, ಬರೀ ಬೋರ್ಡ್ ಮಾತ್ರ ಹಾಕ್ತಾರೆ. ದುಡ್ಡು ಸರ್ಕಾರದ್ದು, ಬೋರ್ಡ್ ಬಡ್ಡಿ ಪೂಜರದ್ದು. ಸರಿ, ಯಾವ ಕಾರಣಕ್ಕೂ ₹1 ಕಟ್ಟಬೇಡಿ. ಇದೇ ನಾನು ಕೊನೆಗೆ ಹೇಳೋದು ಕೂಡ ಅದೇ. ದಯವಿಟ್ಟು ₹1 ಕಟ್ಟಬೇಡಿ. ಆಮೇಲೆ ಯಾರು ದುಡ್ಡು ಕಟ್ಟಲ್ಲ, ಗಟ್ಟಿಯಾಗಿ ನಿಂತ್ಕೋತೀರಿ, ಸೌಜನ್ಯ ಪರವಾಗಿ ಧ್ವನಿ ಎತ್ತಿ ನಿಮ್ಮ DPಯಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದು ಹಾಕೊಳ್ಳಿ. ಈಗ ಕಟ್ಟಲೇ ಇಲ್ಲ ಅಂತಂದಾಗ ಕೋರ್ಟು ಕೇಸ್ ಏನೂ ಆಗಲ್ಲ? ಖಂಡಿತ ಆಗಲ್ಲ. ನೀವು ದುಡ್ಡನ್ನ ಕಟ್ಟೋದಕ್ಕಿಂತ ಮುಂಚೆ ಫಸ್ಟ್ ಲೆಕ್ಕ ಕೇಳಿ. ಅಕಸ್ಮಾತ್ ನೀವು ಎಲ್ಲ ಕೇಳಬೇಕು ಅಂತ ಫಸ್ಟ್ RBI ಲೈಸೆನ್ಸ್ ಐತೆ ಅಂತ ಕೇಳಿ, ಆನಂತರ RBI ರೂಲ್ಸ್ಗಳು ಕೇಳಿ, ಆನಂತರ ಪ್ರತಿ ವಾರ ದುಡ್ಡು ಕಟ್ಟೋದು ಎಲ್ಲಿ ಬರೆದಿದ್ದಾರೆ, ನಿಯಮ ಎಲ್ಲಿದೆ, ಬ್ಯಾಂಕಿನ ನಿಯಮದಲ್ಲಿ ವಾರ ಕಟ್ಟಿಸ್ಕೊಳ್ಳೋಕೆ ದುಡ್ಡು ಏನ್ ನಿಯಮ ಇದೆ, ಕಾನೂನು ಇದೆ, ಅದನ್ನ ಕೊಡಿ ಅಂತ ಹೇಳಿ. ಕೊಡಕ್ಕಾಗಲ್ಲ ಅಂತಂದ್ರೆ ಕೊಡಕ್ಕಾಗಲ್ಲ ಅಂತ ಲೆಟರ್ ಕೊಟ್ಬಿಟ್ಟು ಸೈನ್ ಹಾಕ್ಬಿಟ್ಟು ಕೊಡಕ್ಕೆ ಹೇಳಿ. ಆನಂತರ ಪ್ರತಿ ವಾರ ಕಟ್ಟಿದ ಉಳಿತಾಯ ಅಮೌಂಟ್ದು CC ಅಕೌಂಟ್ ನಲ್ಲಿ ಇರಲೇಬೇಕು. ಇರಲೇಬೇಕಲ್ಲ, ಅದೆಲ್ಲಿದೆ ಅದರ ದಾಖಲೆ ನಮಗೆ ಕೊಡಿ ಅಂತ. ಇದನ್ನು ಕೂಡ ಕೊಟ್ಟಿಲ್ಲ ಅನ್ನೋದಾದ್ರೆ, ಇಲ್ಲ ಕೊಡಕ್ ಬರಲ್ಲ ಅನ್ನೋದಾದ್ರೆ, ನಾನು ಕೊಡಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಒಂದು ಲೆಟರ್ ಸೈನ್ ಹಾಕ್ಸ್ಕೊಳ್ಳಿ, ಅವ್ರ ಸಿಗ್ನೇಚರ್ ಇದೆ, ಅದು ಕೂಡ ನಿಮ್ಗೆ ಬೇಕಾಗುತ್ತೆ. ಇದು ರೈಟ್ ನ್ಯೂಸ್.